ಕೃಪೆಯಿಂದ ಸೂರ್ಯ ಚಂದ್ರ ಇರುವವರೆಗೂ ವಿಜಯನಗರ ಸಾಮ್ರಾಜ್ಯದಲ್ಲಿ ಜಯಶೀಲವಾಗಿ ಜೀವನ ನಡೆಸ್ತೀವಿ ಅನ್ಲಿಕ್ಕೆ ಈ ಸಿಂಬಲ್ ನ ಇಟ್ಕೊಂಡಿದ್ದಾರೆ. ಕಟ್ಸಿದ್ಯಾರು ಮೇಡಮ್ ಇದನ್ನ? ಬಿಷ್ಟಪ್ಪಯ್ಯ ಗೋಪುರ ಅಂತ ಹೇಳಿ ಕರೀತಾರೆ. ಪ್ರೌಢ ದೇವರಾಯನ ಕಾಲದಲ್ಲಿ ಕಟ್ಟಿರುವಂತದ್ದು. ಇಷ್ಟಾರ್ಥ ಸಿದ್ಧಲಿಂಗ ಪೀಠ ಅಂತ ಹೇಳಿ ಕರೀತಾರೆ. ನಾವೇನಾದ್ರೂ ಕೋರಿಕೆಗಳನ್ನ ಅನ್ಕೊಂಡಿರ್ತೀವಲ್ವಾ, ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಕೈಯನ್ನ ಟಚ್ ಮಾಡಿದ್ರೆ ಅದು ನೆರವೇರುತ್ತೆ ಅಂತ. ಇದನ್ನ ಜರ್ಮನ್ ಇಂದ ತರಿಸ್ಬಿಟ್ಟು ಇಂಗ್ಲೆಂಡ್ ಐರನ್ ರಾಡ್ ನ ಸಪೋರ್ಟಿಗೆ ಇಟ್ಟಿದ್ದಾರೆ. ಈ ಗೋಪುರ 200 ಅಂದ್ರೆ 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಊಟ ಶಾಡು ಕಾಣುತ್ತೆ ಸರ್. ನಿಮ್ಗೆ ಹಾಗೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ತರ ಪೇಂಟಿಂಗ್ಸ್ ಮಾಡ್ತಾ ಇದ್ರು. ಮಹಾಭಾರತ ಸನ್ನಿವೇಶ, ದ್ರೌಪದಿ ಮತ್ತು ಅರ್ಜುನ ಸ್ವಯಂವರ, ಅದರಲ್ಲಿ ಒಂದು ಷರತ್ತಿರುತ್ತೆ, 5 ಬಾಣಗಳನ್ನ ಫಿಶ್ ಹೊಡೆದಿರುವಂತದ್ದು. ದೇವಾನು ದೇವತೆಗಳು ಶಕ್ತಿ ಕೊಟ್ಟಾಗ ಶಿವ ಒಂದೇ ಸಾರಿನೇ ತ್ರಿಪುರ ಸಂಹಾರ ಮಾಡುವಂತದ್ದು, ರಾಕ್ಷಸರ ಸಂಹಾರ ಅದನ್ನು ತೋರಿಸಿದ್ದಾರೆ. ದೇವಾಲಯ ಅಂತ ಹೇಳ್ಬಿಟ್ಟು ಕರೀತಾರೆ. ವಿರೂಪಾಕ್ಷೇಶ್ವರ ದೇವಾಲಯ ಅಂದ್ರೆ ಶಿವ ಟೆಂಪಲ್ ಸರ್. ಇದು ಶಿವ ದೇವಸ್ಥಾನ ಅಂತ ಹೇಳ್ಬಿಟ್ಟು ಕರೀತಾರೆ. ಹೊರಗಡೆ ಇರೋದೆಲ್ಲ ವಿರೂಪಾಕ್ಷ ಬಜಾರ್ ಅಂತ ಹೇಳಿ ಕರೀತಾರೆ. 2 ಸೈಡ್ G+1 ಅಂತ ಹೇಳ್ಬಿಟ್ಟು 2 ಸೈಡ್ ಅಲ್ಲೂ ಲೆಫ್ಟ್ ಟು ರೈಟ್ 2 ಸೈಡ್ ಅನ್ನು 2 ಅಂತಸ್ತಿನ ಮಂಟಪಗಳನ್ನ ನೋಡ್ತೀರಾ. ಮೇಲೆ ಎಲ್ಲ ರೇಷ್ಮೆ ಬಟ್ಟೆಗಳನ್ನ ಮಾರಾಟ ಮಾಡಿದ್ರೆ, ಕೆಳಗಡೆ ಎಲ್ಲ ವಿಧ ವಿಧವಾದಂತ ಮುತ್ತು, ರತ್ನ, ವಜ್ರ ವೈದೂರ್ಯಗಳನ್ನ ಇಲ್ಲೇ ಮಾಡ್ತಿದ್ರೆ ಮೇಡಮ್. ಆ ಸೈಡ್ ಅಲ್ಲಿ ಕಟ್ತಾ ಇದಾರಲ್ಲ ಈಗ. ಹೌದು ಸರ್, ವಿರೂಪಾಕ್ಷೇಶ್ವರ ಬಜಾರ್ ಅಂತ ಹೇಳಿ ಕರೀತಾರೆ ಸರ್. ಈಗ ನೋಡಿ, ಗ್ರಾಮ್ ಲೆಕ್ಕದಲ್ಲಿ ನಾವು ಜ್ಯುವೆಲರಿ ಶಾಪ್ ಅಲ್ಲಿ ತಗೊಳ್ತಾ ಇದ್ವಿ. ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೀದಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ರಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಎಷ್ಟು ಶ್ರೀಮದ್ಭರಿತವಾಗಿತ್ತು ಅಂತ ಹೇಳ್ಬಿಟ್ಟು. ಸರ್ ನೋಡಿ, ಫಸ್ಟ್ ಒಂದು ಗೋಪುರ ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದನ್ನ ಹಿಂದೂ ಇಸ್ಲಾಮಿಕ್ 2 ಸ್ಟೈಲ್ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಸರ್. ನೋಡಿ, 165 ಫೀಟ್ ಹೈಟ್ ಇದೆ, 11 ಫ್ಲೋರ್ ಇದೆ, 120 ಲೆಂತ್ ಇದೆ ಸರ್. ಅಡಿಪಾಯ ಎಲ್ಲ ಕಲ್ಲಿಂದ ಮಾಡಿದ್ದಾರೆ. ಮೇಲೆಲ್ಲ ಗಾರೆ ಮೂರ್ತಿಗಳಂತೇಳಿ ಕರಿತೀವಿ. ಇಟ್ಟಿಗೆ, ಗಾರೆ, ಗಚ್ಚು, ಸುಣ್ಣ, ಯಜ್ಞ ವೈಟು, ಬಿಲ್ವಪತ್ರೆ ಬರುತ್ತಲ್ವ ಅದ್ರ ಕಾಯಿ, ಅದನ್ನೆಲ್ಲ ತಗೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಪ್ಲಾಸ್ಟಿಂಗ್ ಅನ್ನ ಮಾಡಿರುವಂತದ್ದು ಗಾರೆ ಮೂರ್ತಿಗಳು ಅಂತೇಳಿ ಕರೀತಾರೆ ಸರ್. ಇದರ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ದ್ರಾವಿಡ ಸ್ಟೈಲ್ ಅಲ್ಲಿ ಇದೆ ಸರ್. ದ್ರಾವಿಡ ಸ್ಟೈಲ್ ಅಲ್ಲಿ ಸರ್. ಇಲ್ಲೆಲ್ಲ ಕೆಳಗಡೆ ನೀವು ನೋಡಬಹುದು, ಕಲ್ ಕ್ರಾಕ್ ಆಗಿದೆ. ಹೌದು, ಈ ಕಲ್ ಕ್ರಾಕ್ ಆಗಿದೆ ಅಲ್ವಾ, ಇದನ್ನ ಬ್ರಿಟಿಷ್ ಕಂಪ್ನಿಯವರು, ಈಸ್ಟ್ ಇಂಡಿಯಾ ಕಂಪ್ನಿಯವರು ಇದನ್ನ ಜರ್ಮನ್ ಇಂದ ತರಿಸ್ಬಿಟ್ಟು ಇಂಗ್ಲೆಂಡ್ ಐರನ್ ರಾಡ್ ನ ಸಪೋರ್ಟಿಗೆ ಇಟ್ಟಿದ್ದಾರೆ. ಯಾಕಂದ್ರೆ ಕೆಳಗಡೆ ಬಿದ್ದೋಗುತ್ತೆ ಅಂತ. ಈ ರಾಡ್ ಜರ್ಮನ್ ಇಂದ ಬಂದಿರೋಂತದ್ದು? ಹೌದು ಸರ್. ಓಕೆ ಮೇಡಮ್, ಓಕೆ. ಇದು ಕಟ್ಸಿದ್ಯಾರು ಮೇಡಮ್ ಇದನ್ನ? ಬಿಷ್ಟಪ್ಪಯ್ಯ ಗೋಪುರ ಅಂತ ಹೇಳಿ ಕರೀತಾರೆ. ಪ್ರೌಢ ದೇವರಾಯನ ಕಾಲದಲ್ಲಿ ಕಟ್ಟಿರುವಂತದ್ದು ಸರ್. ಯಾವ ಸೆಂಚುರಿ 1422 ರಿಂದ 1446. ಓಕೆ ಮೇಡಮ್. ಆ ಟೈಮ್ ಅಲ್ಲಿ ಇದನ್ನ ಕಟ್ಟಿದ್ದಾರೆ. ಬಿಷ್ಟಪ್ಪಯ್ಯ ಗೋಪುರ ಅಂತ ಹೇಳಿ ಕರೀತಾರೆ ಬಿಷ್ಟಪ್ಪಯ್ಯ ಗೋಪುರ ಇದು ಸರ್. ಈ ಗೋಪುರ 200 ಅಂದ್ರೆ 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಊಟ ಶಾಡು ಕಾಣುತ್ತೆ ಸರ್. ನಿಮ್ಗೆ ಸರ್, ನೀವು ಬಂದಿರುವ ಇದು ವಿರೂಪಾಕ್ಷೇಶ್ವರ ದೇವಾಲಯ ಅಂದ್ರೆ ಶಿವ ಟೆಂಪಲ್. ಶಿವನ್ ದೇವಸ್ಥಾನದ ಮುಂದೆ ನೀವು ಯಾವಾಗ್ಲೂ ನೋಡ್ತೀರಾ ಶಿವನ್ ವಾಹನ ನಂದಿ. ಹೌದು, ಎಲ್ಲಾ ದೇವಸ್ಥಾನದಲ್ಲಿ 1 ಫೇಸ್ ನಂದಿ ನೋಡ್ತೀರಾ, ಅಲ್ಲಿದೆಯಲ್ವಾ ಆ ತರ ನಂದಿ. ಇಲ್ಲಿ ವಿಶೇಷವಾಗಿ ನೋಡಿ 3 ಫೇಸ್ ನಂದಿ ಇದೆ. ಈ ಕಡೆ 3 ಹೆಡ್ ನಂದಿ ಅಂತೇಳಿ ಕರೀತಾರೆ. ತ್ರಿಕಾಲ ಜ್ಞಾನ ನಂದಿ ಅಂತ ಹೇಳ್ಬಿಟ್ಟು ಬ್ರಹ್ಮ, ವಿಷ್ಣು, ಮಹೇಶ್ವರ, ಜೀವೋಡಿ, ಗಾಡ್ ಅಂತೇಳಿ, ಫಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತೇಳಿ ಕರೀತಾರೆ. ಇದನ್ನ ಸೃಷ್ಟಿ, ಸ್ಥಿತಿ, ಲಯ ಅಂತ ಹೇಳ್ಬಿಟ್ಟು ಕರೀತಾರೆ ಸರ್. ತ್ರಿಕಾಲ ಜ್ಞಾನ ನಂದಿ ಸರ್. ಇಲ್ಲಿ 5 ಪರ್ವತಗಳು ಬರುತ್ತೆ. ಹೇಮಕೂಟ ಪರ್ವತ, ಮಾತಂಗ ಪರ್ವತ, ಋಷಿಮುಖ ಪರ್ವತ, ಅಂಜನಾದ್ರಿ ಪರ್ವತ, ಮಾಲ್ಯವಂತ ಪರ್ವತ. ಇಲ್ಲಿ 5 ಬಜಾರ್ಗಳು ಬರುತ್ತೆ. ವಿರೂಪಾಕ್ಷ ಬಜಾರ್, ವಿಠಲ ಬಜಾರ್, ಕೃಷ್ಣ ಬಜಾರ್, ಪಾನ್ ಅಂಡ್ ಸುಪಾರಿ ಬಜಾರ್, ಅಚ್ಯುತರಾಯ ಬಜಾರ್. ಇದೆಲ್ಲ ಈ ದೇವಸ್ಥಾನಕ್ಕೆ ಸೇರುವಂತದ್ದು. ದೇವಸ್ಥಾನಕ್ಕೆ ಅಂದ್ರೆ ಎಲ್ಲಾ ಕಡೆನೂ ಬರುತ್ತೆ. 5 ಬಜಾರ್ಗಳು ಬರುತ್ತೆ, 5 ಪರ್ವತಗಳು ಬರುತ್ತೆ. ಹಂಪಿ ಸುತ್ತಮುತ್ತ ಎಲ್ಲ ಇರೋದು ಬೆಟ್ಟಗಳು, 5 ಪರ್ವತಗಳು ಬರುತ್ತೆ ಸರ್. ಫೇಮಸ್. ಇದನ್ನ ಕಿಷ್ಕಿಂಧ ಕ್ಷೇತ್ರ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಯಾಕಂದ್ರೆ ಇಲ್ಲಿ ಆಂಜನೇಯ ಹುಟ್ಟಿದಂತ ಸ್ಥಳ, ಅವ್ರ ತಾಯಿ ತಪಸ್ ಮಾಡಿದಂತ ಸ್ಥಳ, ವಾಲಿ ಮತ್ತು ಸುಗ್ರೀವ ಯುದ್ಧ ಮಾಡಿದಂತ ಸ್ಥಳ, ರಾಮಾಯಣಕ್ಕೂ ಇಲ್ಲಿಗೂ ಹತ್ತಿರವಾದ ಸಂಬಂಧ. ಮೇಡಮ್, ನಾವು ಇಲ್ಲಿ ನೋಡ್ತಾ ಇದೀವಲ್ಲ, ಇದು ನಾನು ಬಂದಿದ ತಕ್ಷಣ ನೋಡಿದೆ, ಹಂದಿ ಇವ್ರದ್ದು ಲಾಂಛನ ಆಗಿತ್ತಾ ಹೇಗೆ? ಅಂದ್ರೆ ಇದನ್ನ ವರಹ ಅಂತ ಹೇಳಿ ಕರೀತಾರೆ. ವಿಷ್ಣುವಿನ 3ನೇ ಅವತಾರ ವರಹ ಅವತಾರ. ಸೂರ್ಯ, ಚಂದ್ರ, ಖಡ್ಗ, ವರಹ. ವಿಷ್ಣುವಿನ 3ನೇ ಅವತಾರ ವರಹ ಸರ್. ವರಹ ಅಂದ್ರೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕಂದ್ರೆ ಇಲ್ಲಿ ವಿಷ್ಣುವಿನ ಕೃಪೆಯಿಂದ ಸೂರ್ಯ ಚಂದ್ರ ಇರುವವರೆಗೂ ವಿಜಯನಗರ ಸಾಮ್ರಾಜ್ಯದಲ್ಲಿ ಜಯಶೀಲವಾಗಿ ಜೀವನ ನಡೆಸ್ತೀವಿ ಅನ್ಲಿಕ್ಕೆ ಈ ಸಿಂಬಲ್ ನ ಇಟ್ಕೊಂಡಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ರಾಜ ಲಾಂಛನ ಇದು. ಇಲ್ಲಿ
ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ನೋಡಿ ಮ್ಯಾಪಲ್ ಇದೆ ಸಿಂಬಲ್. ಹೌದಾ ಮೇಡಮ್? ಇದು ಕೃಷ್ಣ ದೇವರಾಯ 1509 ಪಟ್ಟಾಭಿಷೇಕ ಮಾಡ್ಕೊಳ್ತಾರೆ. 1510 ಈ ಯುದ್ಧಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಯುದ್ಧಕ್ಕೆ ಸ್ಟಾರ್ಟ್ ಮಾಡಿ ಸವಿ ನೆನಪಿಗೋಸ್ಕರ ಈ ರಾಯ ಗೋಪುರವನ್ನ ಕಟ್ತಾರೆ ಸರ್. ಶಿವನ ದ್ವಾರಪಾಲಕರು ಬಂದ್ಬಿಟ್ಟು ನಂದ ಮತ್ತು ಸುನಂದ. ಓಕೆ. ಈ ಕಡೆ ವೀರಭದ್ರ ಸರ್. ಇದು ವೀರಭದ್ರ. ಅಲ್ಲಿ ಒಳಗಡೆ ಇದೆ ನಂದ ಮತ್ತು ಸುನಂದ. ಓಕೆ. ಈ ದೇವಸ್ಥಾನಕ್ಕೆ ದಾಳಿ ಏನಾದರೂ ಆಗಿದೆ ಮೇಡಮ್ ಇದಕ್ಕೆ? ಸರ್ ಈ ದೇವಸ್ಥಾನಕ್ಕೆ ದಾನಿ ಆಗಿಲ್ಲ ಸರ್. ಓಕೆ. ಯಾಕಂದ್ರೆ ಸರ್ ಇಲ್ಲಿ ಒಂದು ವರಹ ಹೊರಗಡೆ ನೋಡಿದ್ರಲ್ಲ ನೀವು, ಇದನ್ನ ಗೋಪುರ ಬಂದ್ಬಿಟ್ಟು ಹಿಂದೂ ಇಸ್ಲಾಮಿಕ್ 2 ಸ್ಟೈಲ್ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಸರ್. ಅದು ಒಂದು ಕಾರಣ. ಮತ್ತು ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಶಕ್ತಿ ಒಟ್ಟಿಗೆ ಇರೋದ್ರಿಂದ ಒಂದು ಕಾರಣ. ಅಂದ್ರೆ ಇಲ್ಲಿ ನಮ್ದು ಸಿಂಬಲ್ ಬಂದ್ಬಿಟ್ಟು ವರಹ ಇದೆ ಸರ್. ಸುಲ್ತಾನ್ಸ್ಗೆ ಬಹುಮನಿ ಸುಲ್ತಾನ್ಸ್ ಅಂದ್ರೆ ಅವರಿಗೆ ವರಹ ಅಂದ್ರೆ ಆಗ್ ಬರೋದಿಲ್ಲ. ಈ 3 ಕಾರಣಗಳಿಂದ ದೇವಸ್ಥಾನಕ್ಕೆ ಯಾವುದೇ ಹಾನಿ ಆಗಿಲ್ಲ ಸರ್. ಎಲ್ಲಾ ದೇವಸ್ಥಾನಗಳನ್ನ ಹೊಡೆದಾಕಿದ್ದಾರೆ. ಹಿಂದೂ ಇಸ್ಲಾಮಿಕ್ ಸ್ಟೈಲ್ ಅಲ್ಲಿ ಇರೋದನ್ನ ಮಾತ್ರ ಹಾಗೆ ಬಿಟ್ಟಿದ್ದಾರೆ ಸರ್. ಎಲ್ಲಾ ಕಡೆನೂ ಸರ್ ಹಿಂದೂ ಇಸ್ಲಾಮಿಕ್ ಸ್ಟೈಲ್ ಅಲ್ಲಿ ಇರೋದನ್ನ ಬಿಟ್ಟಿದ್ದಾರೆ ಸರ್. ಹಿಂದೂ ಸಂಪೂರ್ಣವಾಗಿ ಎಲ್ಲವನ್ನ ನಾಶ ಮಾಡಿದ್ದಾರೆ. ಮೂರ್ತಿ ಇದೆ, ಗೋಪುರವನ್ನ ಡ್ಯಾಮೇಜ್ ಮಾಡಿದ್ದಾರೆ, ಮೂರ್ತಿಯನ್ನ ಭಿನ್ನ ಮಾಡಿದ್ದಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಮೂರ್ತಿ ಭಿನ್ನ ಆದ್ರೆ ನಾವು ಪೂಜೆ ಬಳಸೋದಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಶಕ್ತಿ ಒಟ್ಟಿಗೆ ಇರುವಂತ ಪ್ಲೇಸ್ ಸರ್ ಇದು. ಸರ್ ಇಲ್ಲಿ ನೋಡಿ ಎಲ್ಲಾ ವಾಸ್ತು ಪ್ರಕಾರ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಪೂರ್ವಕ್ಕೆ ಅಭಿಮುಖವಾಗಿರುವಂತ ಗೋಪುರ ಇದೆ, ಆಗ್ನೇಯ ದಿಕ್ಕಿದೆ, ಅಲ್ಲಿ ಪಾಕಶಾಲೆ ಇದೆ ಸರ್. ಇದೆಲ್ಲ ಭೋಜನ ಶಾಲಾ ಸರ್. ಆಗಿನ ಕಾಲದಲ್ಲಿ ಭೋಜನ ಶಾಲಾ ಸರ್ ಇದು. ಅದೇ ಕೇಳ್ತಾ ಇದ್ದೆ ನಾನು, ಏನು ಇಷ್ಟು ಉದ್ದ ಇಷ್ಟು ಭೋಜನ ಶಾಲಾ ಸರ್. ಬಂದಂತ ಭಕ್ತಾದಿಗಳಿಗೆಲ್ಲ ಪ್ರಸಾದ ಕೂಡ ಸೇವನೆ ನಡೀತಾ ಇತ್ತು ಸರ್. ಇದು ಮೇಡಮ್ ಸರ್ ಇಲ್ಲೆಲ್ಲ ನೋಡಬಹುದು 5 ಪಂಚಪೀಠಗಳು ಅಂತ ಹೇಳಿ ಕರಿತೀವಿ ಸರ್. ಪೀಠಗಳಿದು 1 2 3 4 5. ಓಕೆ ಸರ್ ನೋಡಿ ಫಸ್ಟ್ ಒನ್ ದೀಪಸ್ತಂಭ. ಓಕೆ ಸರ್ ಸೆಕೆಂಡ್ ಒನ್ ನೋಡಿ ಇಲ್ಲಿ ಇಷ್ಟಾರ್ಥ ಸಿದ್ಧಲಿಂಗ ಪೀಠ ಅಂತ ಹೇಳಿ ಕರೀತಾರೆ. ನಾವೇನಾದ್ರೂ ಕೋರಿಕೆಗಳನ್ನ ಅನ್ಕೊಂಡಿರ್ತೀವಲ್ವಾ, ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಕೈಯನ್ನ ಟಚ್ ಮಾಡಿದ್ರೆ ಅದು ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ ಈಗ್ಲೂ ನಂಬ್ತಾರೆ ಸರ್. ಬಟ್ ಯಾರಿಗಾಗಿದೇನೋ ಗೊತ್ತಿಲ್ಲ, ಅವ್ರ ನಂಬಿಕೆ ಸರ್. ಆಗಿನ ಕಾಲದಲ್ಲೆಲ್ಲ ಇಷ್ಟಾರ್ಥ ಸಿದ್ಧಲಿಂಗ ಪೀಠ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಕೋರಿಕೆಗಳನ್ನ ಇದನ್ನ ಮಾಡ್ತಾ ಇದ್ರು ಸರ್. ಸರ್ ಇದು ಬಂದ್ಬಿಟ್ಟು ಥರ್ಡ್ ಒನ್ ಪ್ರಸಾದ ಪೀಠ, ನೈವೇದ್ಯ ಪೀಠ ಅಂತ ಹೇಳಿ ಕರಿತೀವಿ ಸರ್. ಫೋರ್ತ್ ಒನ್ ಇಲ್ಲಿದೆ ನೋಡಿ, ಇದನ್ನ ಧ್ವಜಸ್ತಂಭ ಅಂತ ಹೇಳಿ ಕರೀತಾರೆ ಸರ್. ಸರ್ 5 ಒನ್ ಬಂದ್ಬಿಟ್ಟು ನಂದಿ ಮಂಟಪ. ಶಿವನ್ ವಾಹನ ನಂದಿ ಮಂಟಪ ಕಟ್ಟಿದ್ದಾರೆ ಸರ್. ಹೊರಗಡೆ 3 ಫೇಸ್ ನಂದಿ ನೋಡಿದ್ರಲ್ಲ, ಇದನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಕರೀತಾರಂತ. ಅದು ಫಸ್ಟ್ ಬಂದು ಇಲ್ಲೇ ಇರ್ತಾ ಇತ್ತು, ಒಂದ್ ಸೈಡ್ ಇಲ್ಲೇ ಡ್ಯಾಮೇಜ್ ಆಗಿದೆ. ಹಾಗಾಗಿ ಹೊರಗಡೆ ಇಟ್ಬಿಟ್ಟು ಬೇರೆ ನಂದಿಗಳನ್ನ 3 ನಂದಿಗಳನ್ನ ಜೋಡಿಸಿದ್ದಾರೆ ಸರ್. ಕೃಷ್ಣ ದೇವರಾಯರು 1509 ಪಟ್ಟಾಭಿಷೇಕ ಮಾಡ್ಕೊಂಡ್ಮೇಲೆ 1510 ಯುದ್ಧಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮಾಡುವಂತ ಸಂದರ್ಭದಲ್ಲಿ ಏನೇನ್ ಮಾಡ್ತಾರೆ ಅಂದ್ರೆ ಅವರು 1509 ಗೋಪುರವನ್ನ ರಾಯ ಗೋಪುರವನ್ನ ಕಟ್ಟಿಸ್ತಾರೆ, ಮಹಾಮಂಟಪವನ್ನ ಕಟ್ಟಿಸ್ತಾರೆ. ಮತ್ತೆ ಹೊರಗಡೆ ಇದೆ ಅಲ್ವಾ, ಅದು ಬಿಷ್ಟಪ್ಪಯ್ಯ ಗೋಪುರವನ್ನ ಅವ್ರ ಕಾಲದಲ್ಲಿ ರಿನೋವೇಷನ್ ಮಾಡಿಸ್ತಾರೆ, ಮರುಜೋಡಣೆ ಮಾಡಿಸಿದ್ಮೇಲೆ ಇಲ್ಲಿ ಶಿಲಾಶಾಸನ ಬರೆದಿದ್ದಾರೆ. ಶ್ರೀಕೃಷ್ಣ ದೇವರಾಯ ಶಿಲಾಶಾಸನ ಅವ್ರ ಅವಧಿಯಲ್ಲಿ ಏನೇನ್ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಶಿಲಾಶಾಸನ ಬರೆದಿದ್ದಾರೆ ಸರ್. ಸಂಸ್ಕೃತದಲ್ಲಿ ಬರೆದಿರೋದು. ಇದು ಮೇನ್ ಟೆಂಪಲ್. ಮೇನ್ ಟೆಂಪಲ್ ಒಳಗಡೆ ಗರ್ಭಗುಡಿ ಇದೆ ಸರ್. ಇದು ಮಹಾಮಂಟಪ ಅಂತ ಹೇಳಿ ಕರೀತಾರೆ, ಕಲ್ಯಾಣ ಮಂಟಪ ಅಂತ ಹೇಳಿ ಕರೀತಾರೆ. ಈಗ್ಲೂ ಕಾಮನ್ ಪೀಪಲ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಮದ್ವೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈಗಲೂ ಇದೆ ಸರ್, ಪರ್ಮಿಷನ್ ತಗೊಳ್ಬೇಕು ಅಲ್ಲಿ ಸರ್. ಇದನ್ನ ಯಾನಿ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಚಿತ್ರನ. ಇದರಲ್ಲಿ 1:5 ಅನಿಮಲ್ಸ್ ಇದೆ, 5 ತರದ ಪ್ರಾಣಿಗಳ. ಹೇಳ್ತೀನಿ ಸರ್ ನಿಮ್ಗೆ. ಸರ್ ಕಣ್ಣು ಮತ್ತು ಮುಖವನ್ನ ನೋಡಿದಾಗ ನಿಮ್ಗೆ ಸಿಂಹದ ಮುಖ ಕಾಣುತ್ತೆ, ಕಿವಿಗಳನ್ನ ನೋಡಿದಾಗ ನರಿಯ ಕಿವಿಗಳು ಕಾಣುತ್ತೆ, ಹಲ್ಲನ್ನ ನೋಡಿದಾಗ ಮೊಸಳೆ ಹಲ್ಲುಗಳು ಕಾಣುತ್ತೆ, ಟ್ರಂಕ್ ಅನ್ನ ನೋಡಿದಾಗ ಎಲಿಫೆಂಟ್ ಟ್ರಂಕ್ ಕಾಣುತ್ತೆ, ಬಾಡಿ ನೋಡಿದಾಗ ಕುದುರೆ ಬಾಡಿ ಕಾಣುತ್ತೆ ಸರ್. 1:5 ಯಾಲಿ ಗಜ ಯಾಲಿ ಅಂತ ಹೇಳಿ ಕರೀತಾರೆ ಸರ್. ಇದು ಸರ್ ಫ್ಲವರ್ ಅಂದ್ರೆ ಪಿಕಾಕೋ ಇದು ಬರ್ಡ್ಸ್ ಸರ್. ಸ್ನೇಕ್ ಸರ್ ಇದು. ಟೇಲ್ ಬಂದ್ಬಿಟ್ಟು ಸ್ನೇಕ್ ಇದಿದೆ ಅಂದ್ರೆ ಸೋಲ್ಜರ್ ಸಿಂಬಲ್ ಸರ್. ಆಗಿನ ಕಾಲದಲ್ಲಿ ಅವ್ರು ಎಷ್ಟು ಶಕ್ತಿಶಾಲಿ ಆಗಿದ್ರು, ಬಲಿಷ್ಠವಾಗಿದ್ರು, ಬುದ್ಧಿವಂತರಾಗಿದ್ರು ಅಂತಲಿಕ್ಕೆ ಈ ಸೋಲ್ಜರ್ ಸಿಂಬಲ್. ಇದು ಹಳೇದೇ ಅಲ್ವಾ ಮೇಡಮ್? ಇವಾಗ ಹಳೇದೇ ಸರ್. ಎಲ್ಲಾ ದೇವಸ್ಥಾನಕ್ಕೆ ಹೋದ್ರೆ ಈ ತರ ಒಂದು ಯಾಲಿವನ್ನ ನೀವು ನೋಡ್ತೀರಾ ಸರ್. ಯಾವ ಕಲ್ ಮೇಡಮ್ ಇದು? ಇದು ಇಲ್ಲೇ ಇರುವಂತ ದೊಡ್ಡ ಬಂಡೆ ಇದೆಯಲ್ವಾ, ಆ ಬಂಡೆಯಿಂದ ಯೂಸ್ ಮಾಡ್ಕೊಂಡಿರುವಂತ ಇಲ್ಲೇ ವೈಟ್ ಸ್ಟೋನ್ ಸರ್ ಇದು. ಓಕೆ, ವೈಟ್ ಸ್ಟೋನ್. ಕಾಲೆಲ್ಲ ಇದಾಗಿದೆ ಅಲ್ಲ ಮೇಡಮ್? ಹೌದಾ ಸರ್, ಡ್ಯಾಮೇಜ್ ಆಗಿದೆ ಅಂದ್ರೆ ಮುಂಚೆ ಆಗಿರೋದು. ಇದನ್ನ ಉಬ್ಬು ಶಿಲ್ಪಗಳು ಸರ್, ಕಲ್ಲಿನ ಮೇಲ್ಭಾಗದಲ್ಲಿ ಮಾಡಿರುವಂತದ್ದು ಉಬ್ಬು ಶಿಲ್ಪಗಳು. ಓಕೆ. ಇದು ಗೋಪುರ ಡಿಸೈನ್ ಸರ್. ಒಳಭಾಗದಲ್ಲಿ ಕಲ್ಲಿನ ಒಳಭಾಗದಲ್ಲಿ ಮಾಡಿರುವಂತದ್ದು ಗೋಪುರ ಡಿಸೈನ್ ಸರ್ ಇದೆಲ್ಲ. ಸರ್ ಇಲ್ಲಿ ನೋಡಿ ಕೃಷ್ಣ, ಕಾಳಿಂಗ ಮರ್ದನ ಕೃಷ್ಣ ಇದ್ದಾರೆ ನೋಡಿ. ನಾಗ, ಶೇಷನಾಗ ಅಂತ ಹೇಳಿ ಕರೀತಾರಲ್ಲ, ಶಿವಲಿಂಗದ ಮೇಲೆ ಹಾವಿದೆ. ಹೌದು. ಇದೆಲ್ಲ ಗೋಪುರ ಡಿಸೈನ್, ಪೂರ್ತಿ ಪಿಲ್ಲರ್. ಸರ್ ಗೋಪುರ ಡಿಸೈನ್ ಇದೆಲ್ಲ ಗೋಪುರದ್ದು. ಒಂದೊಂದು ಪಿಲ್ಲರ್ ಒಂದೊಂದು ಸ್ಟ್ರಕ್ಚರ್ ಅಲ್ಲಿ ಇದೆ ಸರ್. ಇಲ್ಲಿದೆ ನೋಡಿ ವಿಷ್ಣು ಮತ್ತು ಲಕ್ಷ್ಮಿ. ಓಕೆ
ಸರ್ ಇಲ್ಲಿ 22 ಫೀಟ್ ಇರುವಂತ ಏಕಶಿಲಾ ನರಸಿಂಹ ಮೂರ್ತಿ ಇದೆ. ಇದು 1528ರಲ್ಲಿ ಕೃಷ್ಣದೇವರಾಯ ಆರ್ಯ ಕೃಷ್ಣ ಭಟ್ ಅಂತ ಒಬ್ಬ ಶಿಲ್ಪಿ ಕೈಯಿಂದ ಮಾಡಿಸಿರುವಂತದ್ದು. ಎಲ್ಲಿದೆ ಮೇಡಮ್? ಅಲ್ಲಿ ವಾಕೇಬಲ್ ಅಲ್ಲಿ ಇದೆ ಸರ್. ಕೃಷ್ಣ ಟೆಂಪಲ್ ಡೌನ್ ಅಲ್ಲಿ ಹೋದ್ರೆ ನಿಮ್ಗೆ ಲಕ್ಷ್ಮೀ ನರಸಿಂಹ ಮತ್ತು ಬಡವಿಲಿಂಗ ಅಂತ ಕಾಣುತ್ತೆ. ಅಲ್ಲಿ ಇದೇ ತರದ್ದು ದೊಡ್ಡ ಸ್ಟ್ಯಾಚು ಇದೆ ಸರ್. ಏಕಶಿಲಾ ಮೋನೋಲಿಥಿಕ್ ಸಿಂಗಲ್ ಸ್ಟೋನ್ ಎಡತೊಡೆಯ ಮೇಲೆ ಲಕ್ಷ್ಮೀ ಮಾತೆ ಕುತ್ಕೊಂಡಿದ್ರು ಸರ್. ಲಕ್ಷ್ಮೀ ಮಾತೆನ ಒಡೆದಾಕಿದ್ದಾರೆ, ಬರೀ ಕೈ ಮಾತ್ರ ಕಾಣುತ್ತೆ ಸರ್ ಇಟ್ಕೊಂಡಿರೋದು. ಈಗ ಹೋಗಿ ನೋಡಿದ್ರೆ ನಿಮ್ಗೆ ಯೋಗ ಪಟ್ಟಿ ಹಾಕಿದ್ದಾರೆ, ಯೋಗ ನರಸಿಂಹ ಅಂತ ಕರೀತಾರೆ ಸರ್. ಹಾಗೆ ಈ ಕಡೆ ಬನ್ನಿ ಸರ್. ಶಿವನ ಪರಿವಾರ ಅಂತೇಳಿ ಇದು G20 ಸರ್. 2023ರಲ್ಲಿ G20 ಅಂತ ಮಾಡಿದ್ರು. ಆಗ ಹೊಸದಾಗಿ ಇವೆರಡು ದುರ್ಗಾದೇವಿ ಮಹಿಷಾಸುರ ಸಂಹಾರ ಮಾಡೋದು ಒಂದು ಸರ್. ಇದು 1336ರಲ್ಲಿ ವಿದ್ಯಾರಣ್ಯ ಮಹಾಗುರುಗಳನ್ನು ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಯಾಕಂದ್ರೆ ಇವರು ವಿದ್ಯಾರಣ್ಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಸರ್. ಇವರು ಹರಿಹರ, ಬುಕ್ಕ, ಮಾರಪ್ಪ, ಕಂಪಣ್ಣ, ಮುದ್ದಣ್ಣ ಅಂತೇಳಿ 5 ಜನ ಬ್ರದರ್ಸ್ ಇಂದ ಸ್ಟಾರ್ಟ್ ಮಾಡ್ತಾರೆ ವಿದ್ಯಾನಗರ ಅಂತೇಳಿ. ಅವ್ರನ್ನ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದು ನೋಡಿ ಸರ್, ಪ್ಲಸ್ 1 ಗೋಪುರ ಇದೆ. ಆ ಗೋಪುರದ ಪಕ್ಕ ಒಂದು ಮಹಾಮಂಟಪ ಇದೆ. ಅದ್ರ ಕೆಳಗಡೆ ಒಂದು ಮುಖವಾಡ ಇದೆ ಸರ್. ಯಾಕಂದ್ರೆ ವಿರೂಪಾಕ್ಷೇಶ್ವರ ಬಜಾರ್ ಅಂದ್ರೆ ಗೋಲ್ಡ್ ಮಾರ್ಕೆಟ್ ಸರ್. ಆ ಮಹಾಮಂಟಪದ ಕೆಳಗಡೆ ಗೋಪುರದ ಡಿಸೈನ್ ಅಂದ್ರೆ 5.5 kg ಗೋಲ್ಡ್ ಸರ್. ಕೃಷ್ಣದೇವರಾಯ ವಿರೂಪಾಕ್ಷೇಶ್ವರ ಸ್ವಾಮಿ ಕೊಟ್ಟಿದ್ದಾರೆ ಸರ್. ಈಗಲೂ ಇದೆ, ಗೌರ್ಮೆಂಟ್ ಹ್ಯಾಂಡ್ ಓವರ್ ಅಲ್ಲಿ ಇರುತ್ತೆ. ಹಬ್ಬ ಹರಿದಿನಗಳನ್ನ ಮಾಡಿದಾಗ ತಗೊಂಡ್ ಬಂದು ಹಾಕ್ತಾರೆ, ಮತ್ತೆ ತಗೊಂಡು ಹೋಗ್ತಾರೆ ಸರ್. ಎಲ್ಲಿ ಇಡ್ತಾರೆ ಮೇಡಮ್ ಅದನ್ನ? ಸರ್ ಒಳಗಡೆ ಶಿವಲಿಂಗಕ್ಕೆ ಇಡ್ತಾರೆ ಸರ್. ಈಗ ಗೌರ್ಮೆಂಟ್ ಹ್ಯಾಂಡ್ ಓವರ್ ಅಲ್ಲಿ ಇದೆ. ನೀವು ನೋಡ್ಲಿಕ್ಕೋಸ್ಕರ ಒಂದು ದೊಡ್ಡ ಫೋಟೋ ಫ್ರೇಮ್ ಇದೆ, ಅದರಲ್ಲಿ ನೀವು ನೋಡಬಹುದು ಸರ್. ಸೇಮ್ ಇದೇ ತರ ಫೇಸ್ ಇದೆ ಸರ್ ವಿರೂಪಾಕ್ಷೇಶ್ವರ ಸ್ವಾಮಿ. ಆಗಿನ ಕಾಲದಲ್ಲಿ ಅಷ್ಟು ಕಲರ್ಫುಲ್ ಮಾಡಿದಾರಲ್ಲ ಮೇಡಮ್? ಹೌದು ಸರ್, ನ್ಯಾಚುರಲ್ ಹರ್ಬಲ್ ಪೇಂಟಿಂಗ್ ಸರ್. 650 years ಓಲ್ಡ್ ಪೇಂಟಿಂಗ್ ಸರ್. 650 years ಓಲ್ಡ್ ನ್ಯಾಚುರಲ್ ಹರ್ಬಲ್ ಪೇಂಟಿಂಗ್ ಸರ್. ಇಲ್ಲಿ ನೋಡಿ, ನೆಕ್ಸ್ಟ್ ಕುದುರೆಗಳು, ಚಾರಿಟು, ರಥಗಳು ಎಲ್ಲ ಕಾಣ್ತಾ ಇದೆ ನೋಡಿ. ಇಲ್ಲೆಲ್ಲ ಇವೆಲ್ಲ ಯುದ್ಧಕ್ಕೆ ಹೋಗ್ತಾರಲ್ವಾ, ಅದೆಲ್ಲ ಸನ್ನಿವೇಶ ಸರ್. ಸರ್ ನೆಕ್ಸ್ಟ್ ಸರ್, ರಾಮಾಯಣ ಮಹಾಭಾರತ ಯಾವ ರೀತಿ ನಡೀತಾ ಇತ್ತು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಈಗೆಲ್ಲ ಸೀರಿಯಲ್ ಬಂದಿದೆ, ನಾವು ನೋಡ್ತಾ ಇದೀವಿ. ಹಾಗೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ತರ ಪೇಂಟಿಂಗ್ಸ್ ಮಾಡ್ತಾ ಇದ್ರು, ಜನರಿಗೆ ಅರಿವು ಮೂಡಿಸ್ಬೇಕಲ್ವಾ. ಆಗ ನೋಡಿ, ಇದು ದ್ರೌಪದಿ ಮಹಾಭಾರತ ಸನ್ನಿವೇಶ, ದ್ರೌಪದಿ ಮತ್ತು ಅರ್ಜುನ ಸ್ವಯಂವರ. ಅದರಲ್ಲಿ ಒಂದು ಷರತ್ತಿರುತ್ತೆ, ಯಾರು ನೀರಲ್ಲಿ ಪ್ರತಿಬಿಂಬ ನೋಡ್ಕೊಂಡು ಮತ್ಸ್ಯ ಕಣ್ಣಿಗೆ 5 ಬಾಣಗಳನ್ನ ಬಿಡ್ತಾರೋ ಅವ್ರಿಗೆ ದ್ರೌಪದಿ ಸ್ವಯಂವರ ಅಂತೇಳಿ. ಸರ್ ಇಲ್ಲಿ ನೋಡಿ, ಅರ್ಜುನ ಗುರಿ ಇಡ್ತಾ ಇರೋದು ಬಾಣವನ್ನ. ಸರ್ ಇಲ್ಲಿ ನೋಡಿ, ಅರ್ಜುನ ಗುರಿ ಇಟ್ಟ ಮೇಲೆ ನೋಡಿ 5 ಬಾಣಗಳನ್ನ ಫಿಶ್ ಹೊಡೆದಿರೋದು ಸರ್. ಮಿಡ್ಲು ನಡೆಯೋದು ದ್ರೌಪದಿ ಮತ್ತು ಅರ್ಜುನ ಸ್ವಯಂವರ ಸರ್. ಇದೆಲ್ಲ ಸಾಕ್ಷಿ ಅಲ್ವಾ ಮೇಡಮ್? ಹೌದು ಸರ್, ಮಹಾಭಾರತ ಸನ್ನಿವೇಶ ಎಲ್ಲೂ ಇಲ್ಲ ಸರ್, ಇಲ್ಲಿ ಮಾತ್ರ ಇರೋದು. ಹರ್ಬಲ್ ಪೇಂಟಿಂಗ್ಸ್ ಅಲ್ಲಿ ತೋರಿಸಿದ್ದಾರೆ ಸರ್. ನೆಕ್ಸ್ಟ್ ಸರ್, ವಿಷ್ಣುವಿನ ದಶಾವತಾರಗಳಿದೆ ಸರ್. ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ರಾಮ, ಬಲರಾಮ, ಕೃಷ್ಣ, ಬುದ್ಧ, ಕಲ್ಕಿ ಸರ್. ವಿಷ್ಣುವಿನ ದಶಾವತಾರಗಳಿದೆ ನೋಡಿ ಸರ್. ಸರಿ, ಚಾವಣಿ ಇದೆಯಲ್ವಾ, ನಾನು ಆಗ್ಲೇ ಹೇಳಿದೆ, ಹೇಮಕೂಟ ಪರ್ವತದಲ್ಲಿ ಶಿವ ತಪಸ್ ಮಾಡ್ಬೇಕಾದ್ರೆ ಮನ್ಮಥ ಬಂದ್ಬಿಟ್ಟು ಹೂವಿನ ಬಾಣಗಳನ್ನ ಬಿಡುವಂತದ್ದು. ಆಗ ಶಿವನಿಗೆ ವಿರೂಪಾಕ್ಷ ಅಂತ ಹೇಳಿ ಹೆಸರು ಬರುತ್ತೆ ಸರ್. ಸರ್ ಇಲ್ಲಿ ನೋಡಿ, ಇದನ್ನ ತ್ರಿಪುರ ಸಂಹಾರ ಅಂತೇಳಿ ಕರೀತಾರೆ. ಈ ರಾಕ್ಷಸರು ಇದ್ರಲ್ಲ ತಾರಕಾಕ್ಷನ ಮಕ್ಕಳು ಸರ್. ಇವರೆಲ್ಲ ದೇವಾನು ದೇವತೆಗಳು ಪೂಜೆ ಮಾಡ್ಬೇಕಾದ್ರೆ ಇವರೆಲ್ಲ ಅವನ್ನ ಹಾಳು ಮಾಡೋದು, ಧ್ವಂಸ ಮಾಡೋದು, ಆ ರೀತಿ ಮಾಡ್ತಾ ಇರ್ತಾರೆ. ದೇವಾನು ದೇವತೆಗಳು ಹೋಗ್ಬಿಟ್ಟು ಶಿವನಿಗೆ ಹೇಳ್ಕೊಳ್ತಾರೆ, ಹೇಗಾದ್ರೂ ಮಾಡಿ ಇವರಿಂದ ನಮ್ಮನ್ನ ಕಾಪಾಡು ಶಿವ ಅಂತ ಹೇಳಿದಾಗ ಶಿವ ಹೇಳ್ತಾನೆ, ನೀವು ದೇವಾನು ದೇವತೆಗಳು ನನಗೆ ಶಕ್ತಿ ಕೊಟ್ರೆ ನಾನು ಒಂದೇ ಸರಿ ತ್ರಿಪುರ ಸಂಹಾರ ಮಾಡ್ತೀನಿ ಅಂತೇಳಿ. ನೋಡಿ ಸರ್, ಭೂದೇವಿ ರಥ ಆಗ್ತಾಳೆ, ಸೂರ್ಯ ಚಂದ್ರ ರಥದ ಗಾಲಿಗಳಾಗ್ತಾರೆ, ಪಂಚಭೂತಗಳು 5 ಕುದುರೆಗಳಾಗುತ್ತೆ. ಆ ಕುದುರೆಗಳ ಲಗಾಮು ಆದಿಶೇಷನಾಗ್ತಾನೆ, ಆಕಾಶ ಬಿಲ್ಲಾಗುತ್ತೆ, ವಿಷ್ಣು ಬಾಣವಾಗ್ತಾನೆ ಸರ್. ದೇವಾನು ದೇವತೆಗಳು ಶಕ್ತಿ ಕೊಟ್ಟಾಗ ಶಿವ ಒಂದೇ ಸರನೆ ತ್ರಿಪುರ ಸಂಹಾರ ಮಾಡುವಂತದ್ದು, ರಾಕ್ಷಸರ ಸಂಹಾರ. ಇಲ್ಲಿ ಗಿರಿಜಾ ಕಲ್ಯಾಣ ಆಗುತ್ತೆ. ಇಲ್ಲಿ ನೋಡಿ, ಗಿರಿಜಾ ಕಲ್ಯಾಣ ಆಗ್ತಾ ಇದೆ ಶಿವ ಮತ್ತು ಪಾರ್ವತಿ ಅವರಿಗೆ, ಅಂದ್ರೆ ಪಂಪಾದೇವಿ ಮತ್ತು ವಿರೂಪಾಕ್ಷನಿಗೆ. ಗಿರಿಜಾ ಕಲ್ಯಾಣ ಆದ್ಮೇಲೆ ಸರ್, ಇಲ್ಲಿ ರಿಸೆಪ್ಷನ್ ಅಂತೇಳಿ ಆರತಕ್ಷತೆ ಮಾಡ್ತಾರೆ ಸರ್. ಇದು ಆರತಕ್ಷತೆ, ಪಂಪಾದೇವಿ ಮತ್ತು ವಿರೂಪಾಕ್ಷನಿಗೆ ಆರತಕ್ಷತೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಚತುರ್ಮುಖ ಬ್ರಹ್ಮ ಇದ್ದಾರೆ ಸರ್. ಇವರೆಲ್ಲ ದೇವಾನು ದೇವತೆಗಳು ಬಂದ್ಬಿಟ್ಟು ಹರಸಿ ಆರೈಸ್ತಾ ಇದ್ದಾರೆ ಅವರಿಬ್ರಿಗೂ ಸರ್. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಆಗ್ಲೇ ಹೇಳಿದೆ, ಇದನ್ನ ದಕ್ಷಿಣ ಕಾಶಿ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತೇಳಿ. ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಶಕ್ತಿ ಒಟ್ಟಿಗೆ ಇರೋದ್ರಿಂದ ಇದನ್ನ ದಕ್ಷಿಣ ಕಾಶಿ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ, ಬ್ರಹ್ಮನ ಹೆಂಡತಿ ಬಂದ್ಬಿಟ್ಟು ಸರಸ್ವತಿ, ವಿಷ್ಣು ಹೆಂಡತಿ ಬಂದ್ಬಿಟ್ಟು ಲಕ್ಷ್ಮಿ, ಶಿವ ಹೆಂಡತಿ ಬಂದ್ಬಿಟ್ಟು ಪಾರ್ವತಿ ಸರ್. ಇದು ಬಂದ್ಬಿಟ್ಟು ಭಕ್ತ ಮಾರ್ಕಂಡೇಯ. ಇದು ಇದೆಯಲ್ಲ, ಇದನ್ನ ಭಕ್ತ ಮಾರ್ಕಂಡೇಯ ಅಂತೇಳಿ ಕರೀತಾರೆ ಸರ್. ಇಲ್ಲಿ ನೋಡಿ, ವಿಷ್ಣು ಅನಂತ ಪದ್ಮನಾಗಿ ಮಲ್ಕೊಂಡಿದ್ದಾರೆ. ಶ್ರೀದೇವಿ ಮತ್ತು ಭೂದೇವಿ ಇಬ್ರು ವೈಫ್ಸ್ ಇದ್ದಾರೆ ಸರ್. ಮತ್ತೆ ಇದು ದುರ್ಗಾದೇವಿ ಮಹಿಷಾಸುರ ಸಂಹಾರ ಮಾಡುವಂಥದ್ದು. ಮತ್ತೆ ಅಗೇನ್ ಸರ್, ಮತ್ತೆ ವಿಷ್ಣುವಿನ ದಶಾವತಾರಗಳಿದೆ ಇಲ್ಲಿ. ವಿಷ್ಣುವಿನ ದಶಾವತಾರ 10 ಹಳೆದೆ ಸರ್. ಸರ್ ಇಲ್ಲಿ ನೋಡ್ಬೋದು ನೀವು. ಇದೇನಾಗಿತ್ತು ಮೇಡಮ್? ಇದು ಡ್ಯಾಮೇಜ್ ಆಗಿತ್ತಾ? ಇದು ಎಲ್ಲ ಬಿದ್ದೋಗಿತ್ತು ಸರ್, ಮತ್ತೆ ಮಾಡಿದ್ದಾರೆ 2 years ಬ್ಯಾಕ್.